ಭಗವತ್ಪಾದಪಾದಾಬ್ಜ ಪಾಂಸವಸ್ಸಂತು ಸಂತತಂ ಅಪಾರಾಸಾರ ಸಂಸಾರ ಸಾಗರೋತ್ತಾರ ಸೇತವಃ ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಭಗವತ್ಪಾದ ಶಂಕರಾಚಾರ್ಯರವರು ಭಗವದ್ಗೀತೆಗೆ ಭಾಷ್ಯವನ್ನು ಬರೆಯುವಾಗ ಅದರ ವಿಶೇಷವಾಗಿ ಬುದ್ಧಿಯುಕ್ತೋ ಯಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ ಅನ್ನುವ ಭಗವಂತನ ವಾಣಿ. ಅಲ್ಲಿ ಸಮತ್ವ ಬುದ್ಧಿಯ ಮಹಿಮೆ. ಮನುಷ್ಯನು ಕರ್ಮಯೋಗವನ್ನು ಮಾಡುವಾಗ ಸಮತ್ವ ಬುದ್ಧಿಯಿಂದ ಮಾಡಬೇಕು. ಆ ಸಮತ್ವ ಬುದ್ಧಿಯಿಂದ ಕರ್ಮಯೋಗವನ್ನು ಮಾಡಿದಾಗ ಬಂಧಕವಾದ ಕರ್ಮಗಳು ಬಂಧಕವಾಗದೆ ಇವನಿಗೆ ತಾರಕವಾಗುತ್ತವೆ ಎನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಶ್ಲೋಕ ಕರ್ತವ್ಯವೇನು? ಬುದ್ಧಿಯುಕ್ತೋ ಯಹಾತೀಹ ಉಭೇ ಸುಕೃತ ದುಷ್ಕೃತೆ. ಯಾವ ಅಧ್ಯಾತ್ಮ ಸಾಧಕನು ಸಮತ್ವ ಬುದ್ಧಿಯಿಂದ ಕೂಡಿಕೊಂಡವನಾಗಿ ಕರ್ಮಗಳನ್ನು ಮಾಡ್ತಾನೋ ಅವನು ಸುಕೃತ ದುಷ್ಕೃತೆ ಪುಣ್ಯಕರ್ಮ ಪಾಪಕರ್ಮ ಎರಡನ್ನೂ ಬಿಟ್ಟು ಮೋಕ್ಷ ಪ್ರಾಪ್ತಿಗೆ ಯುಕ್ತನಾಗ್ತಾನೆ. ತಸ್ಮಾತ್ ಯೋಗಾಯ ಯುಜ್ಯಸ್ವ, ನೀನು ಯೋಗಾನುಷ್ಠಾನವನ್ನು ಮಾಡು. ಯೋಗ ಕರ್ಮಸು ಕೌಶಲಂ. ಯೋಗವೆಂದರೆ ಕರ್ಮವನ್ನು ಮಾಡುವ ಕೌಶಲ, ಬುದ್ಧಿವಂತಿಕೆ ಎಂದಿದ್ದಾನೆ ಭಗವಂತ. ಇಲ್ಲಿ ಬರೀತಾ ಶಂಕರಾಚಾರ್ಯರು ತದ್ಧಿ ಕೌಶಲಂ ಯತಿ ಬಂಧ ಸ್ವಭಾವಾನ್ಯಪಿ ಕರ್ಮಾಣಿ ಸಮತ್ವಬುದ್ಧಿಯ ಸ್ವಭಾವ ನಿವರ್ತಂತೆ. ಅದಲ್ಲವೇ ಬುದ್ಧಿವಂತಿಕೆ. ಕರ್ಮಗಳು ಸ್ವಭಾವದಿಂದ ಬಂಧಕ. ಏನೇ ಕರ್ಮಗಳನ್ನು ಮಾಡಿದರೂ ಕೂಡ ಫಲವಾಗತ್ತೆ. ಮಾಡಿದ್ದುಣ್ಣೋ ಮಹಾರಾಯ. ಸಂಕಲ್ಪಪೂರ್ವಕವಾಗಿ ಫಲಾಪೇಕ್ಷೆಯಿಂದ ಯಾವುದೇ ಕರ್ಮವನ್ನು ಮಾಡಿದರೂ ಅದು ಬಂಧಕ. ಇಂಥ ಬಂಧಕ ಸ್ವಭಾವವಾಗಿದ್ದರೂ ಆ ಕರ್ಮಗಳು ಬಂಧಕವಾಗದಂತೆ ಚಿತ್ತಶುದ್ಧಿಗೆ ಸಾಧನವಾಗುವಂತೆ ಮಾಡಬೇಕಾದರೆ ತಸ್ಮಾತ್ ಸಮತ್ವ ಬುದ್ಧಿಯುಕ್ತೋ ಭವ. ಯಾವುದೇ ಕರ್ಮವನ್ನು ಮಾಡುವಾಗ ಒಳ್ಳೆಯದು ಕೆಟ್ಟದ್ದು ಎನ್ನುವ ಭೇದ ಬುದ್ಧಿ ಇಲ್ಲದೆ ಎಲ್ಲವನ್ನೂ ಭಗವದರ್ಪಣ ಬುದ್ಧಿಯಿಂದ ಮಾಡ್ತಾ ಇದ್ದೇನೆ. ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾ ವಾ ಪ್ರಗತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೀತಿ ಸಮರ್ಪಯಾಮಿ. ನನ್ನ ಪಾಲಿಗೆ ಬಂದಿರುವ ಯಾವುದೇ ಕರ್ಮಗಳನ್ನು ನಾನು ಶ್ರದ್ಧಾಭಕ್ತಿಯಿಂದ ಸಂಕಲ್ಪವಿಲ್ಲದೆ ಕಾಮಗಳನ್ನು ಬಯಸದೆ ಸಮತ್ವ ಬುದ್ಧಿಯಿಂದ. ಸಮತ್ವ ಬುದ್ಧಿ ಅಂದ್ರೇನು? ಈ ಕರ್ಮಗಳಿಂದ ಫಲವಾಗಬಹುದು, ಆಗದೇ ಹೋಗ್ಬೋದು. ಆದರೂ ಸಂತೋಷ, ಆಗದೇ ಹೋದು ಸಂತೋಷ. ಕರ್ಮ ಸಂಘವನ್ನು ಬಿಟ್ಟು ಫಲ ಸಂಘವನ್ನು ಬಿಟ್ಟು ಭಗವದರ್ಪಣ ಬುದ್ಧಿಯಿಂದ ಯಾವುದೇ ಕರ್ಮಗಳನ್ನು ಮಾಡುತ್ತಾ ಬಂದರೂ ಅಂಥ ಮುಮುಕ್ಷುವಿನ ಮನಸ್ಸು ಶುದ್ಧವಾಗುತ್ತದೆ. ತದ್ಧಿ ಕೌಶಲಂ, ಇದೇ ಬುದ್ಧಿವಂತಿಕೆ. ಯಾವುದು? ಬಂಧ ಸ್ವಭಾವಾನ್ಯಪಿ ಕರ್ಮಾಣಿ. ಬಂಧ ಸ್ವಭಾವವಾಗಿದ್ದರೂ ಸಹಿತ ಅಂಥ ಕರ್ಮಗಳು ಸಮತ್ವ ಬುದ್ಧಿಯಿಂದ ಅನುಷ್ಠಾನ ಮಾಡಲ್ಪಟ್ಟಾಗ ಸ್ವಭಾವ ನಿವರ್ತಂತೆ, ಬಂಧನ ಸ್ವಭಾವದಿಂದ ಹಿಂತಿರುಗುತ್ತವೆ. ಆದ್ದರಿಂದ ಅಧ್ಯಾತ್ಮ ಸಾಧಕರು ಮುಮುಕ್ಷುಗಳು ಪ್ರಾರಂಭದ ಹಂತದಲ್ಲಿ ಎಲ್ಲ ಕರ್ಮಗಳನ್ನು ಕೂಡ ಭಗವದರ್ಪಣ ಬುದ್ಧಿಯಿಂದ ಸಂಕಲ್ಪವಿಲ್ಲದೆ ಫಲಾಪೇಕ್ಷೆ ಇಲ್ಲದೆ ಪ್ರೇಮದಿಂದ ಮಾಡುತ್ತಾ ಬಂದರೆ ಚಿತ್ತಶುದ್ಧಿಯಾಗುತ್ತದೆ. ಅಂತಃಕರಣ ಶುದ್ಧಿಗೊಂಡು ಅಂಥವರಿಗೆ ಮುಂದೆ ಅಥಾತೋ ಬ್ರಹ್ಮ ಜಿಜ್ಞಾಸ ಎನ್ನುವ ಬ್ರಹ್ಮಜ್ಞಾನದಲ್ಲಿ ಅಧಿಕಾರ ಉಂಟಾಗುತ್ತದೆ. ಆದ್ದರಿಂದ ಮುಮುಕ್ಷ ಸಾಧಕರು ಕರ್ಮಯೋಗವನ್ನು ಶ್ರದ್ಧೆಯಿಂದ ಮಾಡಬೇಕು ಎನ್ನುವ ಕಿವಿ ಮಾತನ್ನು ಶಂಕರರು ಎಲ್ಲ ಮುಮುಕ್ಷುಗಳಿಗೂ ಉಪದೇಶ ಮಾಡುತ್ತಿದ್ದಾರೆ. ಅಧ್ಯಾತ್ಮ ಸಾಧಕರು ಮುಮುಕ್ಷು ಸಾಧಕರು ಆಗಿರುವಂಥವರು ಪ್ರಾರಂಭದ ಹಂತದಲ್ಲಿ
ಕರ್ಮಗಳನ್ನು ಶ್ರದ್ಧೆಯಿಂದ ಕರ್ಮಯೋಗವನ್ನಾಗಿ ಮಾಡುತ್ತಾ ಧನ್ಯರಾಗೋಣ. ನಮೋ ನಮಃ ಶಂಕರ ಪಾದುಕಾಭ್ಯಾಂ.